ಕೇರಳದ ಅಲೆಪ್ಪಿ ಅನ್ನೋ ಈ ಜಾಗ ಬೋಟ್ ಹೌಸ್, ಬೀಚಸ್ ಮತ್ತು ಬ್ಯಾಕ್ ವಾಟರ್ಸ್ಗೆ ತುಂಬಾ ಪ್ರಸಿದ್ಧಿ. ಈ ನಿಸರ್ಗದ ಸ್ವರ್ಗವನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾ ಇರ್ತಾರೆ. ನಾನು ನಿಮ್ಮ ಶೆಟ್ಟಿಳಿ ಅಭಿ. ನಾವಿವತ್ತು ಈ ಅದ್ಭುತ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ಅಲೆಪ್ಪಿ ಕೇರಳದ ಅತಿ ಸುಂದರವಾದ ಮತ್ತು ವಿಶಿಷ್ಟವಾದ ಜಾಗ. ಇಲ್ಲಿಗೆ ಪ್ರಪಂಚದ ಎಲ್ಲ ಕಡೆಯಿಂದನೂ ಪ್ರವಾಸಿಗರು ಬರ್ತಾರೆ. ಇಲ್ಲಿನ ಜನರು ಸಹ ಈ ನಿಸರ್ಗದಷ್ಟೇ ಸುಂದರ ಮತ್ತು ಸರಳತೆ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿನ ಜನರನ್ನು ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಇವರು ಎಷ್ಟು ಕೈಂಡ್ ಮತ್ತು ಫ್ರೆಂಡ್ಲಿ ಆಗಿದ್ದಾರೆ ಅಂತ. ನನಗಂತೂ ನಮ್ಮ ಮೈಸೂರು ಜನರೇ ನೆನಪಾದರು. ಸೇಮ್ ಮೈಸೂರವರು ಇಷ್ಟೇ ಸಿಂಪಲ್ ಮತ್ತು ಫ್ರೆಂಡ್ಲಿ. ನಮ್ಮ ಹಾಸನವರು ಏನು ಕಮ್ಮಿ ಇಲ್ಲ, ಅವರು ತುಂಬ ಕೈಂಡ್ ಮತ್ತು ಫ್ರೆಂಡ್ಲಿನೇ. ಸ್ವಲ್ಪ ಅಳಸ್ನಣ್ಣ ಥರ, ಹೊರಗಡೆ ಸ್ವಲ್ಪ ರಫು, ಒಳಗಡೆ ಅಷ್ಟೇ ಸ್ವೀಟ್ ಜನ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಕೇರಳದ ಅಲೆಪ್ಪಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಲೆಪ್ಪಿನಲ್ಲಿ ಮೇಯ್ನಾಗಿ ಟೂರಿಸಮ್ ಅಟ್ರಾಕ್ಷನ್ಸ್ ಅಂದರೆ 7 ಜಾಗಗಳಿದೆ. ಆ 7 ಪ್ಲೇಸಸ್ನ ನಾವು 2 ದಿನದಲ್ಲಿ ಕವರ್ ಮಾಡಬೇಕು ಅಂತ ಒಂದು ವೀಕೆಂಡ್ ಪ್ಲ್ಯಾನ್ನ ರೆಡಿ ಮಾಡ್ಕೊಂಡ್ವಿ. ಪ್ಲ್ಯಾನ್ ಏನಪ್ಪ ಅಂದರೆ ಶುಕ್ರವಾರ ಸಂಜೆ ಬೆಂಗಳೂರಿಂದ ಟ್ರೈನ್ ಹತ್ತಿ ಶನಿವಾರ ಬೆಳಗ್ಗೆ 6 ಗಂಟೆಗೆ ಅಲೆಪ್ಪಿ ರೀಚ್ ಆಗ್ತೀವಿ. ಶನಿವಾರ ಮತ್ತು ಭಾನುವಾರ ಅಲೆಪ್ಪಿನ ಎಕ್ಸ್ಪ್ಲೋರ್ ಮಾಡಿ ಭಾನುವಾರ ರಾತ್ರಿ ಟ್ರೈನ್ ಹತ್ತಿದ್ರೆ ಸೋಮವಾರ ಬೆಳಗ್ಗೆ ಬೆಂಗಳೂರು ರೀಚ್ ಆಗ್ತೀವಿ. ಇದು ನಮ್ಮ ವೀಕೆಂಡ್ ಪ್ಲ್ಯಾನ್ ಆಗಿತ್ತು. ಬೆಂಗಳೂರಿಂದ ಅಲೆಪ್ಪಿಗೆ ಪ್ರತಿ ದಿನವೂ ಟ್ರೈನ್ ಇದೆ. ಕೊಚುವೆಲ್ಲಿ ಎಕ್ಸ್ಪ್ರೆಸ್ ಅನ್ನೋ ಟ್ರೈನು ಬೆಂಗಳೂರಿಂದ ಅಲೆಪ್ಪಿಗೆ ದಿನ ಓಡಾಡುತ್ತೆ. ಇನ್ನು ಆ ಟ್ರೈನು ಬೆಂಗಳೂರಿಂದ ಸಂಜೆ 4:50ಕ್ಕೆ ಹೊರಡುತ್ತೆ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಅಲೆಪ್ಪಿ ರೀಚ್ ಆಗುತ್ತೆ. ನಾವು ಅಲೆಪ್ಪಿ ರೀಚ್ ಆದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಏನಂದರೆ ಒಂದು ಸ್ಕೂಟಿನ ರೆಂಟ್ಗೆ ತೊಗೊಂಡ್ವಿ. ನೀವು ಸ್ಕೂಟಿ ತೊಗೊಂಡ್ರೆ ಬೇಗ ಕವರ್ ಮಾಡ್ಬೋದು ಎಲ್ಲ ಪ್ಲೇಸಸ್ಸು. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಿ ಎಲ್ಲ ಪ್ಲೇಸಸ್ ಕವರ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ರೆಂಟಲ್ ಸ್ಕೂಟಿ ಬಂದು ಅವರ್ಸ್ ಲೆಕ್ಕ ಇರುತ್ತೆ, ಗಂಟೆಗೆ ಇಷ್ಟು ಅಂತ. ಸೊ ನಾವು 34 ಅವರ್ಸ್ ತಗೊಂಡಿದ್ವಿ, 650 ರೂಪಾಯಿ ಆಗಿತ್ತು. ಏನು ಮೋಸ ಇಲ್ಲ, ಕೊಡ್ಬೋದು. 2 ದಿನ ಇಟ್ಕೊಂಡಿದ್ವಿ ನಾವು ಸ್ಕೂಟಿನ. ಕಂಡೀಷನು ಚೆನ್ನಾಗಿತ್ತು, ಏನೋ ಓಡಾಡೋದಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು. ಇನ್ನು ರಿಟರ್ನ್ ಟಿಕೆಟ್ ಸಹ ನಾವು ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ಅಲೆಪ್ಪಿಯಿಂದ ಬೆಂಗಳೂರಿಗೂ ಸಹ ಡೈಲಿ ಒಂದು ಟ್ರೈನ್ ಓಡಾಡುತ್ತೆ, ಮೈಸೂರು ಎಕ್ಸ್ಪ್ರೆಸ್ ಅಂತ. ಆ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಅದು ಬಂದು ಭಾನುವಾರ ರಾತ್ರಿ ಅಲೆಪ್ಪಿಯಿಂದ ಹೊರಟ್ರೆ ಸೋಮವಾರ ಬೆಳಗ್ಗೆ ಬೆಂಗಳೂರು ರೀಚ್ ಆಗುತ್ತೆ. ಸೊ ಸ್ಕೂಟಿ ತೊಗೊಂಡು ನಾವು ಫಸ್ಟ್ ಬಂದಿದ್ದ ಜಾಗನೇ ಈ ಅಂಬಾಲಪುರದ ಶ್ರೀಕೃಷ್ಣ ದೇವಸ್ಥಾನ. ಈ ದೇವಸ್ಥಾನದ ಸಪ್ರೇಟ್ ವೀಡಿಯೋ ಸಹ ನಾವು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ಶ್ರೀಕೃಷ್ಣ ದೇವಸ್ಥಾನ ಅಂತೂ 500 ವರ್ಷಗಳ ಇತಿಹಾಸ ಹೊಂದಿದೆ. ತುಂಬಾ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಶ್ರೀಕೃಷ್ಣ ಬಂದು ಪಾರ್ಥಸಾರಥಿ ಅವತಾರದಲ್ಲಿ ನೆಲೆಸಿದ್ದಾರೆ. ಇನ್ನು ಈ ದೇವಸ್ಥಾನ ನೋಡ್ತಾ ಇದ್ರೆ ನಮಗೆ ಧರ್ಮಸ್ಥಳದ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಏನೋ ಈ ಕೋಸ್ಟಲ್ ರೀಜನ್ ದೇವಸ್ಥಾನ ಎಲ್ಲ ಆಲ್ಮೋಸ್ಟ್ ಇದೇ ಥರ ಇದ್ದಾವೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ವೈಬ್ಸು. ಬೆಳಗ್ಗೆನೇ ಬಂದಿದ್ದು. ನೆಕ್ಸ್ಟು ನಾವು ದೇವಸ್ಥಾನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಇಲ್ಲಿ ಕೇರಳದಲ್ಲಂತೂ ವೆಜ್ ಹೋಟೆಲ್ಸು ಸಿಗೋದೇ ಕಷ್ಟ. ಅದರಲ್ಲೂ ಸಿಕ್ಕಿದ್ರೂ ವೆಜ್ ಏನೋ ನಮಗೆ ಸೆಟ್ ಆಗೋ ಥರ ಇರೋದಿಲ್ಲ. ಇನ್ನು ಇಲ್ಲಿ ದೋಸೆ ತೊಗೊಂಡಿದ್ವಿ. ದೋಸೆ ಅಂತೂ ಅದು ದೋಸೆ ಥರನೇ ಇರಲಿಲ್ಲ. ನಮಗೆ ಸೆಟ್ ಆಗೋದಿಲ್ಲ ಅಲ್ಲಿನ ಫುಡ್ಡು. ಸೊ ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಒಂದು ಚರ್ಚಿಗೆ ಬಂದ್ವಿ. ಈ ಕೇರಳದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಹಿಂದೂ, ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ಸು ಈಕ್ವಲ್ಲಾಗೇ ಇದ್ದಾರೆ. ಎಲ್ಲ 3 ಧರ್ಮದವರು ಇಲ್ಲಿ ಜಾಸ್ತಿನೇ ಇದ್ದಾರೆ. ನಿಮಗೆ ಅದಕ್ಕೇ ಚರ್ಚ್ಗಳು, ದೇವಸ್ಥಾನಗಳು ಮತ್ತು ಮಸೀದಿಗಳು ತುಂಬಾ ನೋಡೋಕ್ಕೆ ಸಿಗುತ್ತೆ ನಿಮಗೆ ಸಿಟಿನಲ್ಲಿ. ಸೊ ಈ ಚರ್ಚೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಬೋಟ್ ಹೌಸ್ಗೆ ಬಂದ್ವಿ. ಸೊ ಈ ಅಲೆಪ್ಪಿಯ ಮೇಯ್ನ್ ಅಟ್ರಾಕ್ಷನ್ ಬಂದೇ ಈ ಬೋಟ್ ಹೌಸ್ ಅಂತ ಹೇಳ್ಬೋದು. ಈ ಪಂಪಾ ನದಿಯ ಬ್ಯಾಕ್ ವಾಟರಲ್ಲಿ ಈ ಬೋಟ್ ಹೌಸ್ನ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಬೋಟ್ ಹೌಸು ನಾವು 1 ದಿನಕ್ಕೆ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ಶನಿವಾರ ಮಧ್ಯಾಹ್ನ 12 ಗಂಟೆಯಿಂದ ಭಾನುವಾರ ಬೆಳಗ್ಗೆ 10 ಗಂಟೆವರೆಗೂ ಬುಕ್ ಮಾಡಿದ್ವಿ. ಸೊ 12 ಗಂಟೆ ಚೆಕ್-ಇನ್ ಇದ್ದಿದ್ದರಿಂದ ನಾವು 6 ಗಂಟೆಗೆ ಅಲೆಪ್ಪಿ ರೀಚ್ ಆಗಿದ್ವಿ. ಸೊ ಈ ಮಿಕ್ಕಿದ 6 ಅವರ್ ಟೈಮಲ್ಲಿ ಕೃಷ್ಣನ ದೇವಸ್ಥಾನ ಮತ್ತು ಚರ್ಚನ್ನು ನೋಡಿಕೊಂಡು ನಾವು ಬೋಟ್ ಹೌಸ್ನ ರೀಚ್ ಆದ್ವಿ. ಇನ್ನು ಈ ಬೋಟ್ ಹೌಸು ಸಹ ನಮ್ಮದು ಸಪ್ರೇಟ್ ವಿಡಿಯೋ ಇದೆ, ಅದು ಈ ಶೆಟ್ಟಿಳಿ ಅಭಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಇನ್ನು ಬೋಟ್ ಹೌಸ್ನ ಪ್ರೈಸ್ ಬಂದು ನಮಗೆ 7,000 ಆಗಿತ್ತು. ಇದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂದರೆ ನೀವು ಚೆಕ್-ಇನ್ ಆದ ತಕ್ಷಣ ನಿಮಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಮತ್ತು ಮಧ್ಯಾಹ್ನ ಊಟಕ್ಕೆ ನಿಮಗೆ ಫಿಶ್ ಮೀಲ್ಸ್ ಇರುತ್ತೆ. ಮೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಔಟ್ಸೈಡ್ ಹೋಟ್ಲು ಥರ ಇರಲಿಲ್ಲ, ಸಾಕಾಗಿತ್ತು ಊಟ ಅಂತೂ. ನೆಕ್ಸ್ಟು ಅಲ್ಲಿಂದ ನಿಮಗೆ ಒಂದು ಫಿಶ್ ಮಾರ್ಕೆಟ್ ಹತ್ರ ಸ್ಟಾಪ್ ಕೊಡ್ತಾರೆ. ಫಿಶ್ ಮಾರ್ಕೆಟಲ್ಲಿ ನಿಮಗೆ ಏನಾದ್ರು ಫಿಶ್ ಇಷ್ಟ ಆಗಿ ತಕ್ಕೊಟ್ರೆ ಅದನ್ನು ನೈಟ್ ಊಟಕ್ಕೂ ಸಹ ಅವ್ರು ಮಾಡಿಕೊಡ್ತಾರೆ. ಅಲ್ಲಿಂದ ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಮತ್ತು ನಿಮಗೆ ಈವ್ನಿಂಗು ವಿಲೇಜ್ ವಾಕ್ ಅಂತ ಕರ್ಕೊಂಡೋಗ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಏನೋ ಫುಲ್ ನದಿ ಪಕ್ಕ ಮನೆಗಳು, ನದಿ ಪಕ್ಕ ಮನೆಗಳಿರೋ ಜನರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದೆಲ್ಲ ನೋಡ್ಕೊಂಡು ಬರ್ಬೋದು. ಇನ್ನು ಅದಾದಮೇಲೆ ನಿಮಗೆ ನೈಟ್ ಸ್ಟೇ ಬೋಟಲ್ಲೇ ಇರುತ್ತೆ. ನೈಟು ಬೋಟಲ್ಲೇ ನಿಮಗೆ ಊಟ ಎಲ್ಲ ಸರ್ವ್ ಮಾಡ್ತಾರೆ.
ನಮಗೆ ನೈಟ್ ಊಟಕ್ಕೆ ಚಿಕನ್ ಮತ್ತು ನಾವು ಫಿಶ್ ತೊಗೊಂಡಿದ್ವಿ ಫಿಶ್ ಮಾರ್ಕೆಟಲ್ಲಿ, ಅದನ್ನು ಮಾಡಿಕೊಟ್ಟಿದ್ರು. ಊಟದ ಬಗ್ಗೆ ಮಾತಾಡೋಂಗಿಲ್ಲ, ತುಂಬಾ ಚೆನ್ನಾಗಿತ್ತು. ಮತ್ತು ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸ್ ಸೂಪರಾಗಿರುತ್ತೆ. ಅಲೆಪ್ಪಿಗೆ ಹೋಗೋದೇ ಆಲ್ಮೋಸ್ಟ್ ಎಲ್ಲರೂ ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ನೀವು ಅಲೆಪ್ಪಿಗೆ ಹೋದರೆ ಮಿಸ್ ಮಾಡ್ದಲೇ ಬೋಟ್ ಹೌಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಒನ್ ಡೇ ಸ್ಟೇ ಆಗಿ ಬೋಟ್ ಹೌಸಲ್ಲಿ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ ಅಲೆಪ್ಪಿನಲ್ಲಿ. ಅದು ಬಂದು ನಿಮಗೆ ಶಿಕಾರಾ ಬೋಟ್ಸ್ ಅಂತ ಸಿಗುತ್ತೆ. ಅದು ಗಂಟೆ ಲೆಕ್ಕ, 1 ಗಂಟೆಗೆ ಒಬ್ಬರಿಗೆ 500ರಿಂದ 600ವರೆಗೂ ಚಾರ್ಜ್ ಮಾಡ್ತಾರೆ. ಅದು ನೀವು ಎಷ್ಟು ಅವರ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ಅದರಲ್ಲಿ ನಿಮಗೆ 2 to 3 hours ತೊಗೊಂಡ್ರೆ ನಿಮ್ಗೆ ಫುಲ್ ಬ್ಯಾಕ್ ವಾಟರ್ಸ್ ಎಲ್ಲ ತೋರಿಸ್ಕೊಂಡು ಕರ್ಕೊಬಂದುಬಿಡ್ತಾರೆ. ಇನ್ನು ಗೌರ್ಮೆಂಟ್ ಬೋಟು ಸಹ ಇರುತ್ತೆ, ಅದು ಚಾರ್ಜಸ್ ತುಂಬ ಕಮ್ಮಿ ಇರುತ್ತೆ, 150 to 200 ಇರುತ್ತೆ. ಅದರಲ್ಲೂ ನಿಮಗೆ ಹೋಗಿ ಬರ್ಬೋದು. ಬಟ್ ಅದರಲ್ಲಿ ತುಂಬ ಜನ ಇರ್ತಾರೆ, ಸೈಟ್ ಸೀಯಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಿಮ್ಗೆ ಪ್ರೈವಸಿ ಬೇಕು, ಆರಾಮಾಗಿ ಕೂಲಾಗಿ ಬ್ಯಾಕ್ ವಾಟರ್ನ ಎಂಜಾಯ್ ಮಾಡಬೇಕಂದ್ರೆ ಶಿಕಾರಾ ಬೋಟ್ಸು ಅಥವಾ ಬೋಟ್ ಹೌಸ್ಟೇ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ಬೋಟ್ ಹೌಸಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ಆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚೆಕ್ಔಟ್ ಆದ್ವಿ 10 ಗಂಟೆಗೆ. ಸೊ ನಾವು ಭಾನುವಾರ ಬೆಳಗ್ಗೆ ಚೆಕ್ಔಟ್ ಆದಮೇಲೆ ನಮ್ಮ ಸ್ಕೂಟಿ ಎತ್ಕೊಂಡು ಫಸ್ಟ್ ಹೋಗಿದ್ದ ಜಾಗ ಕಾಯ್ರ್ ಮ್ಯೂಸಿಯಂ ಅಂತ, ಕನ್ನಡದಲ್ಲಿ ತೆಂಗಿನ ನಾರಿನ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ಈ ಮ್ಯೂಸಿಯಂ ವಿಶೇಷತೆ ಬಂದು ಈ ಮ್ಯೂಸಿಯಂ ಮಾಡಿರೋದೇ ತೆಂಗಿನ ನಾರಿನ ಉತ್ಪನ್ನಗಳನ್ನು ತೋರಿಸೋದಕ್ಕೆ ಅಂತ. ತೆಂಗಿನ ನಾರಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಈ ಮ್ಯೂಸಿಯಂ ಬಂದರೆ ನಾವು ತಿಳ್ಕೊಬೋದು. ಇದು ಬಂದು ಬ್ರಿಟಿಷರ ಕಾಲದಲ್ಲಿ ಇದು ತೆಂಗಿನ ನಾರಿನ ಉತ್ಪನ್ನಗಳನ್ನು ತಯಾರಿಸೋದಕ್ಕೆ ಮಾಡ್ಕೊಂಡಿದ್ದ ಫ್ಯಾಕ್ಟ್ರಿ ಆಗಿತ್ತು. ಇದು ಬಂದು ಈ ಮ್ಯೂಸಿಯಮ್ಮು ಕೊಚ್ಚಿಗೆ ನಿಯರ್ ಆಗುತ್ತೆ. ಕೊಚ್ಚಿನಲ್ಲಿ ಬ್ರಿಟಿಷರು ಬಂದರು ಮಾಡ್ಕೊಂಡಿದ್ರು. ಸೊ ಆ ಪೋರ್ಟಿಂದ ಇಲ್ಲಿನ ಪ್ರಾಡಕ್ಟ್ಸ್ನ ಲಂಡನ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಕೇರಳದಲ್ಲಿ ನಿಮ್ಗೆ ಗೊತ್ತಿರೋಂಗೆ ತೆಂಗನ್ನ ತುಂಬ ಜಾಸ್ತಿ ಬೆಳೀತಾರೆ. ಸೊ ಅದರಿಂದ ಮೊದಲು ಬೋಟ್ಗಳಲ್ಲಿ ಈ ತೆಂಗನ್ನೆಲ್ಲ ತಗೊಬಂದು ಈ ಫ್ಯಾಕ್ಟ್ರಿನಲ್ಲಿ ತೆಂಗಿನ ನಾರನ್ನು ತೆಗೆದು ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಿ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಆಗ ಆ ತೆಂಗನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಬಳಸ್ತಾ ಇದ್ರಲ್ಲ ಬೋಟ್ಗಳು, ಆ ಬೋಟ್ಗಳನ್ನೇ ಸ್ವತಂತ್ರ ಬಂದ ಮೇಲೆ ಬೋಟ್ ಹೌಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಟೂರಿಸಮ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು ನಿಮಗೆ ಅಲೆಪ್ಪಿನಲ್ಲಿ ಸಾವಿರಾರು ಬೋಟ್ ಹೌಸ್ಗಳು ಸಿಗುತ್ತೆ, ಅಷ್ಟು ಹ್ಯೂಜ್ ಇದೆ ಇವಾಗ ಬೋಟ್ ಹೌಸ್ ಮಾರ್ಕೆಟಲ್ಲಿ. ಸೊ ಈ ಮ್ಯೂಸಿಯಮಲ್ಲಿ ನಿಮಗೆ ಎಂಟ್ರಾದ ತಕ್ಷಣ ತೆಂಗಿನ ನಾರಿಂದ ಮಾಡಿರೋ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗೆಲ್ಲ ನಿಮಗೆ ನೋಡೋ ಸಿಗುತ್ತೆ. ಗಣಪತಿ ಮತ್ತು ತಾಜ್ ಮಹಲ್ ಈ ಥರ ಎಲ್ಲ ತುಂಬ ಸ್ಟ್ರಕ್ಚರ್ಸ್ ಮಾಡಿದ್ದಾರೆ. ಮತ್ತು ಈ ಕಾಯ್ರ್ ಮ್ಯೂಸಿಯಮ್ದು ಹಿಸ್ಟ್ರಿ ಸಹ ಇದೆ. ಬ್ರಿಟಿಷರು ಹೇಗೆ ಸ್ಥಾಪಿಸಿದ್ರು, ಏನಕ್ಕೆ ಸ್ಥಾಪಿಸಿದ್ರು, ಮತ್ತು ಇಲ್ಲಿದ್ದ ಲೋಕಲ್ ರಾಜ ಹೇಗೆ ಸಹಾಯ ಮಾಡಿದ್ರು ಅವ್ರಿಗೆ, ಅದೆಲ್ಲ ಇದೆ. ಇಲ್ಲಿದ್ದ ಟ್ರೆಡಿಷನ್ ನೋಡ್ಬೋದು ನಿಮಗೆ. ಆಗ ಕೇರಳದಲ್ಲಿ ಜನ ಹೇಗಿದ್ದರು, ಈ ತೆಂಗಿನ ನಾರಿನ ಬಿಸ್ನೆಸ್ ಹೇಗೆ ನಡೀತಾ ಇತ್ತು, ಅಲ್ಲಿನ ಜನರಿಗೆ ಇದೇ ಮೇಯ್ನ್ ಆವಾಗ ಉದ್ಯೋಗ ಆಗಿತ್ತು. ತೆಂಗಿನ ನಾರನ್ನು ತೆಗೆಯೋದು, ಅದನ್ನು ಈ ಫ್ಯಾಕ್ಟ್ರಿಗೆ ತಂದು ಕೊಡೋದು, ಇದೇ ಅವರಿಗೆ ಮೇಯ್ನ್ ಉದ್ಯೋಗ ಆಗಿತ್ತು ಅವಾಗಿನ ಜನಕ್ಕೆ. ನಾನು ಈ ಮ್ಯೂಸಿಯಮಿಗೆ ಬಂದಾಗಲೇ ಗೊತ್ತಾಗಿತ್ತು ತೆಂಗಿನ ನಾರಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡ್ಬೋದಾ ಅಂತ. ಇನ್ನು ಇಲ್ಲಿ ನೀವು ಈ ಮಿಷನ್ಸ್ ಎಲ್ಲ ನೋಡ್ಬೋದು. ಇದು ಆಲ್ಮೋಸ್ಟ್ 150ರಿಂದ 200 ವರ್ಷ ಹಳೆಯ ಮಿಷನ್ಗಳು, ಮರದ ಮಿಷನ್ಗಳು. ಈ ತೆಂಗಿನ ನಾರನ್ನು ತೆಗೆದು ಅದನ್ನು ನೂಲು ಮಾಡಿ ಅದರಿಂದ ಹಗ್ಗ ಆಗ್ಬೋದು ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸೋದಕ್ಕೆ ಈ ಮಿಷನ್ಗಳನ್ನ ಬಳಸ್ತಾಯಿದ್ರು. ಈಗಲೂ ಸಹ ಇವೆಲ್ಲ ವರ್ಕಿಂಗ್ ಕಂಡೀಷನಲ್ಲೇ ಇದ್ದಾವೆ. ಇನ್ನು ಇಲ್ಲಿ ನೀವು ಬೇಕಾದ್ರೆ ಟ್ರೈನಿಂಗ್ ಬೇಕಾದ್ರೂ ತಗೋಬೋದು. 10th ಅಥವಾ 12th ಪಾಸ್ ಆಗಿದ್ದರೆ ಇಲ್ಲಿ ಬಂದರೆ ಅವರೇ ನಿಮಗೆ ಫುಡ್ಡು ಸ್ಟೇ ಎಲ್ಲ ಕೊಟ್ಟು $3,000 ಸ್ಟೇ ಫಂಡ್ ಕೊಟ್ಟು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇನ್ನು ಇಲ್ಲಿ ಮನೆ ನೋಡ್ಬೋದು ನೀವು. ಇಲ್ಲಿ ಈ ಮನೆ ಅಂತೂ ಫುಲ್ಲು ತೆಂಗಿನ ನಾರಿಂದನೇ ಕಟ್ಟಿದ್ದಾರೆ. ಈ ಗೋಡೆ ಆಗ್ಬೋದು, ಈ ಗೋಡೆನೂ ಸಹ ನಿಮಗೆ ತೆಂಗಿನ ನಾರನ್ನು ಯೂಸ್ ಮಾಡ್ಕೊಂಡು ಮಾಡಿರೋಂಥ ವಾಲು. ಇನ್ನು ಒಳಗಡೆ ಏನೇನು ವಸ್ತುಗಳಿದೆ ಎಲ್ಲನೂ ಸಹ ತೆಂಗಿನ ನಾರಿಂದಲೇ ಮಾಡಿರೋದು. ತುಂಬಾ ಚೆನ್ನಾಗಿತ್ತು ಮ್ಯೂಸಿಯಂ ನೋಡೋದಕ್ಕೆ. ಇಲ್ಲಿ ಬಂದರೆ 2 hours ಅಂತೂ ಬೇಕು ಮಿನಿಮಮ್ ಈ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಅಷ್ಟು ದೊಡ್ಡದಿದೆ. ಇನ್ನು ನೀವು ಇಲ್ಲಿ ಈ ಮ್ಯೂಸಿಯಮಲ್ಲಿ ಪರ್ಚೇಸ್ ಸಹ ಮಾಡ್ಬೋದು. ನಿಮ್ಗೆ ಏನಾದ್ರು ಇಷ್ಟ ಆದರೆ ಆ ವಸ್ತುಗಳನ್ನ ತಗೋಬೋದು. ನಾವು ಈ ಬೋಟ್ ಹೌಸ್ ಬಂದಿದ್ದಕ್ಕೆ ನೆನಪಿಗಿರಲಿ ಅಂತ ಒಂದು ಬೋಟ್ ತೊಗೊಂಡ್ವಿ. ಇನ್ನೂ ನಿಮಗೆ ಡಿಫ್ರೆಂಟ್ ಐಟಮ್ಸ್ ಸಿಗುತ್ತೆ ಇಲ್ಲಿ, ಇಷ್ಟ ಆದರೆ ತಗೋಬೋದು. ಸೊ ಈ ಕಾಯ್ರ್ ಮ್ಯೂಸಿಯಮನ್ನು ನೋಡಿಕೊಂಡು ನಾವು ನೆಕ್ಸ್ಟು ಲೈಟ್ ಹೌಸ್ ಕಡೆಗೆ ಹೊರಟ್ವಿ. ಇದು ಬೀಚ್ ಪಕ್ಕನೇ ಲೈಟ್ ಹೌಸ್ ಇದೆ. ಇದು ಸಹ ಬ್ರಿಟಿಷರು ಕಟ್ಟಿದಂತಹ ಲೈಟ್ ಹೌಸು. ಲೈಟ್ ಹೌಸ್ ಗೊತ್ತೇ ಇರುತ್ತೆ, ಅದ್ರ ಪರ್ಪಸ್ ಬಂದು ಶಿಪ್ಗಳಿಗೆ ದಾರಿ ದೀಪ ಅಂತ ಹೇಳ್ಬೋದು. ಈ ಲೈಟನ್ನು ನೋಡಿಕೊಂಡು ಈ ಸೈಡ್ ದಡ ಇದೆ ಅಂತ ಶಿಪ್ಗಳು ಬರ್ತಾಯಿದ್ವು. ಲೈಟ್ ಹೌಸ್ಗೆ ಎಂಟ್ರಿ ಫೀಸು $50 ಮಾಡಿದ್ದಾರೆ. ನಾವು ಎಂಟ್ರಿ ಫೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಇನ್ನು ಇದು ಹತ್ತೋದಕ್ಕಂತೂ ಸ್ಟೆಪ್ಸ್ ಎಲ್ಲ ತುಂಬ ಕಂಜೆಸ್ಟ್ ಆಗಿದೆ. ಮಿನಿಮಮ್ ಅಂದರೆ ಒಂದು 200 ಸ್ಟೆಪ್ಸ್ ಇದೆ ಅಂತ ಹೇಳ್ಬೋದು. ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಟಾಪಿಗೆ ಬಂದಮೇಲೆ ವ್ಯೂ ಅಂತೂ ಸೂಪರಾಗಿದೆ. ಆ ಬೀಚ್ ವ್ಯೂ ಆಗ್ಬೋದು ಮತ್ತು ಅಲೆಪ್ಪಿ ಸಿಟಿ ವ್ಯೂ ಆಗ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಬೀಚ್ ವ್ಯೂ ಅಂತೂ ಬೀಚಲ್ಲಿ ನೀವು ಕರೆಕ್ಟಾಗಿ ನೋಡಿದ್ರೆ ಬೀಚು, ಅದ್ರ ಪಕ್ಕ ಹೈವೇಯಿಂದ ಈ ಕಡೆ ರೋಡು ಮತ್ತು ಲೈಟ್ ಹೌಸ್, ಆ ಸ್ಟ್ರೆಚ್ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟ್ ಹೌಸ್ ಮೇಲಿಂದ. ಸೊ ಲೈಟ್ ಹೌಸ್ ನೋಡ್ಕೊಂಡು ಊಟಕ್ಕೆ ಅಂತ ಸರ್ಚ್ ಮಾಡಬೇಕಾದ್ರೆ ಅಲ್ಲಿ ಲೋಕಲ್ ಏಟ್ಸ್ನ ಕೇಳಿದಾಗ ಒಂದು ಬೆಸ್ಟ್ ಹೋಟೆಲ್ನ ಸಜೆಸ್ಟ್ ಮಾಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು ತಾಫ್ ಹೋಟೆಲ್ ಅಂತ. ನಾವು ಈ ಹೋಟೆಲಿಗೆ ಬಂದು ಚಿಕನ್ ಮತ್ತು ಫಿಶ್ ಟ್ರೈ ಮಾಡಿದ್ವಿ. ಸೂಪರಾಗಿತ್ತು ಊಟ ಅಂತೂ. ವೆಜ್ ಕಂಪೇರ್ ಮಾಡಿದ್ರೆ ನಾನ್ ವೆಜ್ ಹೋಟೆಲ್ಸು ತುಂಬ ಚೆನ್ನಾಗಿರುತ್ತೆ ಇಲ್ಲಿ.
ಬಟ್ ನೋಡ್ಕೊಂಡು ತಿನ್ನಬೇಕು. ಇಲ್ಲೆಲ್ಲ ಸ್ವಲ್ಪ ಬೀಫ್ ಜಾಸ್ತಿ ಯೂಸ್ ಮಾಡ್ತಾರೆ. ನಾವು ಚಿಕನ್ ಮತ್ತು ಫಿಶ್ಶು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಬಟ್ ಮಟನ್ ತಿನ್ನೋದಕ್ಕೆ ಸ್ವಲ್ಪ ಏನು ಹಿಂದೆ ಮುಂದೆ ನೋಡ್ತಾರೆ ನಮ್ಮ ಕಡೆಯಿಂದ ಹೋದ ಜನ. ಚಿಕನ್ ಮತ್ತು ಫಿಶ್ ಟೇಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ಏನೋ ಮಸ್ಟ್ ಟ್ರೈ ಹೋಟೆಲ್ ಅಂತಲೇ ಹೇಳ್ತೀನಿ. ನೀವು ಅಲಪಿಗೆ ಬಂದಾಗ ಏನಾದರೂ ಬೆಸ್ಟ್ ನಾನ್ ವೆಜ್ ಹೋಟ್ಲ್ ಹುಡುಕ್ತಾ ಇದ್ದರೆ ಈ ತಾಫ್ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ಊಟ ಅಂತೂ. ಮತ್ತು ಪ್ರೈಸಸ್ ಸಹ ಏನೋ ಅಫೋರ್ಡಬಲ್ ಆಗಿತ್ತು, ತುಂಬ ಏನೋ ಜಾಸ್ತಿನೂ ಇರಲಿಲ್ಲ. ಇನ್ನು ನಾವು ಈ ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಗ್ತಿದ್ದಂಗೆ ಅಲೆಪಿ ಬೀಚ್ಗೆ ಬಂದ್ವಿ. ಬೀಚ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು ಬ್ರಿಟಿಷರು ಕಾಲದ್ದು ಬಂದರು ಸಹ ಇತ್ತು ಇಲ್ಲಿ, ಚಿಕ್ಕ ಬಂದರು. ಮತ್ತು ಇಲ್ಲಿ ಈ ಬೀಚಲ್ಲಿ ಏನಂದರೆ ಸ್ಪೋರ್ಟ್ಸ್ ಯಾವುದೂ ಇಲ್ಲ. ಕೊಚ್ಚಿಗೆ ಹೋದರೆ ಕೊಚ್ಚಿ ಬೀಚಲ್ಲಿ ನಿಮಗೆ ಸ್ಪೋರ್ಟ್ಸಸ್ ಎಲ್ಲ ಇರುತ್ತೆ. ಇಲ್ಲಿ ಬೀಚ್ ಸ್ಪೋರ್ಟ್ಸ್ ಯಾವುದೂ ಇರಲಿಲ್ಲ. ಬಟ್ ಏನೋ ಸನ್ಸೆಟ್ ನೋಡೋದಕ್ಕೆ ಮತ್ತು ಬೀಚ್ ವ್ಯೂ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಬೀಚ್ ವಾಕ್ ಮಾಡಿ ಸನ್ಸೆಟ್ ನೋಡಿಕೊಂಡು ನಮ್ಮ ಸಂಜೆ ಟ್ರೈನ್ಗೆ ಲೇಟ್ ಆಗುತ್ತೆ ಅಂತ ಸ್ಕೂಟಿ ಎತ್ಕೊಂಡು ಬಂದು ಆ ರೈಲ್ವೆ ಸ್ಟೇಷನ್ ಹತ್ರನೇ ನಾವು ಸ್ಕೂಟಿ ತೊಗೊಂಡಿದ್ದು ರೆಂಟ್ಗೆ. ಸೊ ಅಲ್ಲೇ ಸ್ಕೂಟಿನ ಹಾಕಿ ಸಂಜೆ 7 ಗಂಟೆಗೆ ಟ್ರೈನ್ ಹತ್ತಿ ವಾಪಸ್ ಬ್ಯಾಕ್ ಟು ಬೆಂಗಳೂರು. ಮಂಡೇ ಮಾರ್ನಿಂಗ್ ನಾವು ಬೆಂಗಳೂರು ರೀಚ್ ಆದ್ವಿ. ಸೊ ಇದಾಗಿತ್ತು ನಮ್ಮ ಅಲೆಪಿಯ ಪ್ಲಾನ್. ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಅಲೆಪಿ ಟೂರ್ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಇನ್ನು ನೀವು ಅಲೆಪಿಗೆ ಬಂದು ಬೋಟ್ ಹೌಸ್ ಏನಾದ್ರು ಸ್ಟೇ ಆಗಬೇಕಂದ್ರೆ ಆ ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತು ನಮಗೆ ಸಪ್ರೇಟ್ ವೀಡಿಯೋ ಸಹ ಇದೆ ಅಲೆಪಿ ಟೂರ್ದು, ಅದನ್ನು ಸಹ ನಮ್ಮ ಚಾನಲಲ್ಲಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.